ಡಿಕೆ ಸುರೇಶ್ ಹೆಸರು ಹೇಳಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಮತ್ತು ಪತಿ ಬಂಧನವಾಗಿದೆ. ಡಿಕೆ ಸುರೇಶ್ ತಮ್ಮ ಸಹೋದರ ಅಂತ ಹೇಳಿ ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ಲು. ಇದೀಗ ಆ ವಂಚಕಿಯ ಬಂಧನವಾಗಿದೆ. ಆಕೆಯ ಪತಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನು ಬಂಧಿಸಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ವಂಚನೆ ಸಂಬಂಧ ತನಿಖೆಯನ್ನ ಕೈಗೊಂಡಿರುವಂತಹ ಪೊಲೀಸರು ವನಿತಾ ಐತಾಳ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. ಇವತ್ತು ವನಿತಾ ಅವರು ವಿಚಾರಣೆಗೂ ಕೂಡ ಹಾಜರಾಗಿದ್ದರು. ವಿಚಾರಣೆಯ ಬಳಿಕ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಡಿಕೆ ಸುರೇಶ್ ನಮ್ಮ ಸಹೋದರ ಅಂತ ಹೇಳಿ ಐಶ್ವರ್ಯ ಗೌಡ ವನಿತಾ ಐತಾಳ್ ಅವರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಗಳನ್ನು ಖರೀದಿ ಮಾಡಿದ್ರು. ಆದಮೇಲೆ ದುಡ್ಡು ಕೇಳುವಂತಹ ಸಂದರ್ಭದಲ್ಲಿ ಆಕೆ ಸಾಕಷ್ಟು ಸಲ ಬೆದರಿಕೆಯನ್ನು ಹಾಕಿದ್ಲು. ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಇದೆ ಅಂತ ಹೇಳ್ಕೊಂಡಿದ್ಲು. ನಟನ ಮೂಲಕವೂ ಕೂಡ ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಮಾತನಾಡಿಸಿ ಬೆದರಿಕೆ ಹಾಕುವಂತಹ ಕೃತ್ಯವನ್ನು ಐಶ್ವರ್ಯ ಎಸಗಿದ್ಲು. ವನಿತಾ ಅವರು ಈ ಸಂಬಂಧ ದೂರು ಕೊಟ್ಟಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ವನಿತಾ ಐತಾಳ್ ವಿಚಾರಣೆಗೆ ಹಾಜರಾಗಿದ್ರು. ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪೊಲೀಸರಿಗೆ ಈ ಪ್ರಕರಣ ಸಂಬಂಧ ಮತ್ತು ಐಶ್ವರ್ಯ ಗೌಡ ವಂಚನೆಯ ಸಂಬಂಧ ನೀಡಿದ್ದಾರೆ. ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ರು. ವಂಚಕಿ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಅರೆಸ್ಟ್. ಇಬ್ಬರನ್ನು ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಕರೆದೊಯ್ದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಬ್ಬರ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ. ಆರೋಪಿಗಳನ್ನ ಚಂದ್ರ ಲೇಔಟ್ ಠಾಣೆಯ ಪೊಲೀಸರು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ಗೆ ಇಬ್ಬರನ್ನು ಕೂಡ ಹಾಜರುಪಡಿಸಲಾಗುತ್ತೆ. 2023 ಅಕ್ಟೋಬರ್ನಿಂದ 2024 ಏಪ್ರಿಲ್ನವರೆಗೂ ಕೂಡ 8 ಕೋಟಿಗೂ ಅಧಿಕ ಮೊತ್ತದ ಚಿನ್ನಾಭರಣವನ್ನ ಐಶ್ವರ್ಯ ಗೌಡ ವಾರಾಹಿ ಗೋಲ್ಡ್ನ ಮಾಲಕಿಯಾಗಿರುವಂತಹ ವನಿತಾ ಅವರಿಂದ ಖರೀದಿ ಮಾಡಿದ್ಲು. ಅವರಿಗೆ ದುಡ್ಡನ್ನು ಸಹ ಕೊಟ್ಟಿರಲಿಲ್ಲ. ದುಡ್ಡು ಕೇಳಿದ್ರೆ ಅಥವಾ ಚಿನ್ನಾಭರಣವನ್ನು ವಾಪಸ್ ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಯಾಮಾರಿಸ್ಕೊಂಡು ಬರ್ತಾ ಇದ್ಲು. ಆದರೆ ಈಕೆಯ ಆಟ ಮತ್ತು ಅಸಲಿಯತ್ತು ಗೊತ್ತಾದ ನಂತರ ವನಿತಾ ದೂರನ್ನು ಕೊಡ್ತಾರೆ. 1-2 ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ. ಈ ರೀತಿಯಾಗಿ ವಂಚನೆ ಮಾಡಿದ್ರೆ ಯಾರು ಸಹಿಸ್ಕೊಂತಾರೆ? ಹಾಗಾಗಿ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ವನಿತಾ ಅವರು ಮುಂದಾಗ್ತಾರೆ. ಅವರ ಮಾತಿನ ಮೇಲೆ, ಅಂದರೆ ಐಶ್ವರ್ಯ ಗೌಡ ಇರಬಹುದು, ಆಕೆಯ ಪತಿ ಇರಬಹುದು, ಆಕೆಯ ಸಂಗಡಿಗರು ಯಾರಿದ್ದಾರೋ ಅವರುಗಳ ಮಾತಿನ ಮೇಲಿನ ನಂಬಿಕೆಯನ್ನು ಕಳ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದಕ್ಕೆ ವನಿತಾ ಮುಂದಾಗ್ತಾರೆ. ಹಾಗಾಗಿನೇ ಅವರು ದೂರನ್ನು ದಾಖಲು ಮಾಡ್ತಾರೆ. ದೂರು ದಾಖಲಾದ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ ಪೊಲೀಸರು. ವೈದ್ಯಕೀಯ ಪರೀಕ್ಷೆ ಆದಮೇಲೆ ಇಬ್ಬರನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆಮೇಲೆ ಕಸ್ಟಡಿಗೆ ಕೇಳಿದ್ದಾರೆ. ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಹೋಗ್ತಾರೆ? ಇನ್ನು ಇವರಿಬ್ಬರ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೇನೇನು ಸತ್ಯಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕಂದರೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ತನ್ನ ಸಹೋದರ ಅಂತ ಹೇಳ್ಕೊಂಡಿದ್ಲು ಐಶ್ವರ್ಯ ಗೌಡ. ನಟ ಧರ್ಮೇಂದ್ರಗೂ ಶುರುವಾಗಿದೆ ಬಂಧನ ಭೀತಿ. ನಾಪತ್ತೆಯಾಗಿರುವ ಧರ್ಮನಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಧರ್ಮ ಮಾತನಾಡಿದ್ರು. ನೋಟಿಸನ್ನು ಕೊಡಲು ಪೊಲೀಸರಿಗೆ ಧರ್ಮ ಸಿಗ್ತಾ ಇಲ್ಲ. ಧರ್ಮನಿಗಾಗಿ ಚಂದ್ರ ಲೇಔಟ್ ಪೊಲೀಸರಿಂದ ತೀವ್ರ ಶೋಧ ನಡೀತಾ ಇದೆ. ಈ ಪ್ರಕರಣದ ಬಗ್ಗೆ ಧರ್ಮ ಅವರು ಕೂಡ ಮಾತನಾಡಿದ್ರು. ಈಕೆ ಈ ರೀತಿ ಅಂತ ಹೇಳಿ ನನಗೂ ಕೂಡ ಗೊತ್ತಿರಲಿಲ್ಲ. ಆಕೆಯ ಪರಿಚಯ ಇತ್ತು. ವನಿತಾ ಮತ್ತು ಐಶ್ವರ್ಯ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು. ನಾನು ಒಮ್ಮೆ ಫೋನ್ ಮಾಡಿ ಕೊಡ್ತಾರೆ ಬಿಡು, ಏನೋ ಕಷ್ಟ ಇದೆ ಅಂತ ವನಿತಾ ಅವರಿಗೆ ಹೇಳಿದ್ನೇ ವಿನಃ ನಾನು ಬೆದರಿಕೆಯನ್ನಾಗಲಿ ಅಥವಾ ಕೊಲೆ ಮಾಡ್ತೀನಿ ಅಂತ ಹೆದರಿಸುವಂತಹ ಕೆಲಸಗಳನ್ನಾಗಲಿ ಮಾಡಿರಲಿಲ್ಲ. ಯಾವುದೇ ರೀತಿಯ ಬೆದರಿಕೆಯಲ್ಲಿ ನನ್ನ ಪಾತ್ರ ಇಲ್ಲ. ಅವರಿಬ್ಬರು ಪರಿಚಿತರೇ ಇದ್ದರು. ಪರಿಚಯ ಇದ್ದಂತಹ ಸಂದರ್ಭದಲ್ಲಿ ವನಿತಾಗೆ ಗೊತ್ತಿಲ್ಲದಂತಹ ವಿಷಯಗಳು ನನಗೆ ಐಶ್ವರ್ಯ ಬಗ್ಗೆ ಏನು ಗೊತ್ತಿರುತ್ತೆ ಅಂತ ಹೇಳಿ ಧರ್ಮ ತಮ್ಮ ಒಂದು ಪಾತ್ರದ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಇದೀಗ ಈ ಪ್ರಕರಣದಲ್ಲಿ ಧರ್ಮ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಅವರು ಡಿಕೆ ಸುರೇಶ್ ಅವರ ರೀತಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ನಾವು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ನಿಜ. ಅಣ್ಣಮ್ಮ ಉತ್ಸವಕ್ಕೆ ಆಹ್ವಾನಿಸಲು ಇಬ್ಬರು ಕೂಡ ಹೋಗಿದ್ದೆವು. ಬೆಂಗಳೂರಿನಲ್ಲಿ ದೂರುದಾರೆ ವನಿತಾ ಐತಾಳ್ ಅವರ ಹೇಳಿಕೆ ಇದು. ಪೊಲೀಸರ ವಿಚಾರಣೆಯ ಬಳಿಕ ವನಿತಾ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಆ ನಂತರ ಈಕೆಯ ವಂಚನೆಯ ಬಗ್ಗೆ ನನಗೆ ಗೊತ್ತಾಯ್ತು. ಡಿಕೆ ಸುರೇಶ್ ಅನ್ನೋ ನಂಬಿಕೆಯ ಮೇಲೆ ನಾವು ಚಿನ್ನ ಕೊಟ್ಟಿದ್ದೆವು ಆಕೆಗೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಧರ್ಮ ಮಾತನಾಡಿದ್ದರಿಂದ ವಂಚನೆ ಪ್ರಕರಣ ಬೆಳಕಿಗೆ ಬರುತ್ತೆ. ಕಮಿಷನರ್ ಭೇಟಿ ಮಾಡಿದ್ದರಿಂದ ಎಫ್ಐಆರ್ ಅನ್ನ ಮಾಡಲು ಸೂಚಿಸಿದ್ರು. ಆ ಸೂಚನೆಯ ಮೇರೆಗೆನೆ ಇವತ್ತು ಕಾನೂನಾತ್ಮಕವಾಗಿ ಹೋರಾಟ ಅಂತ ಹೇಳಿ ವನಿತಾ ಐತಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಅದಾದ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದು. ಇಲ್ಲ, ಐಶ್ವರ್ಯ ಗೌಡ ಅವ್ರಿಗೂ ಸಂಬಂಧಪಟ್ಟಂತೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನನಗೆ 14 kg 660 grams ಅವರು ಮೋಸ ಮಾಡಿ ಇನ್ನೂ ನನಗೆ ದುಡ್ಡು ಕೊಟ್ಟಿಲ್ಲದಿರೋ ಸಲುವಾಗಿ ನಾನು FIR ಹಾಕಿದ್ದೆ. ಅದ್ರ ಸಲುವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅಥವಾ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಆಗಲಿ ಅದೆಲ್ಲ ನಿನ್ನೆ ಮೊನ್ನೆಯಿಂದ ಮಾರ್ಜರ್ ನಡೀತಾನೆ ಇದೆ. ಇವತ್ತು ಫೈನಲ್ ಆಗಿ ಎಲ್ಲ ಕೊಟ್ಟು ಬಂದಿದ್ದೀವಿ. ಗೋಲ್ಡ್ ತೊಗೊಂಡಿದ್ದಾಳೆ, ತೊಗೊಂಡಿರೋದಕ್ಕೆ ನಾನು ದಾಖಲೆ ಏನೇನಿದೆ ಅದನ್ನು ಸಬ್ಮಿಟ್ ಮಾಡಿದ್ದೀನಿ. ಅವಳು ತೊಗೊಂಡಿಲ್ಲ ಅನ್ನೋದಕ್ಕೆ ಅವಳು ಪ್ರೂವ್ ಮಾಡಬೇಕು. ತೊಗೊಂಡಿಲ್ಲ ಅಂತಂದರೆ ಬಂದು ತೊಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿ ಕೊಡಲಿ. ಈಗ ನನ್ನ ಹತ್ರನೇ ಅವ್ರು 14 kg 660 grams ತೊಗೊಂಡು ಕೊಟ್ಟಿಲ್ಲದೆ ಮೋಸ ಮಾಡಿ ನನ್ನ ವಿಷಯಕ್ಕೆ ನಾನು ಫೈಟ್ ಮಾಡೋಕ್ಕೆ ಬಂದಿದ್ದೀನಿ. ಅದು DK ಸುರೇಶ್ ಸರ್ ಅಲ್ಲ ಅಂತ, ಅದು ಧರ್ಮ ಅವರೇ ಮಾತಾಡಿದ್ದಾರೆ. ಅದಕ್ಕೆ ಅವ್ರು ನಾನು ಮಾತಾಡಿದ್ದೀನಿ ಅಂತ ಒಪ್ಕೊಂಡಿರೋದು ಕ್ಲಾರಿಟಿ ಜನತೆಗೆ ಸಿಕ್ಕಿದೆ. ಇದ್ರ ಬಗ್ಗೆ ಮಾತಾಡಮ್ಮ ಅಂತಂದರೆ ನಂದು ಸಂಬಂಧಪಟ್ಟಂತೆ ಮಾತಾಡು ಅಂತಂದರೆ ಬೇರೆ ಏನೇನೋ ಲಿಂಕ್ ಹಾಕ್ಕೊಂಡು ಹೋದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ದುಡ್ಡು ಬಗ್ಗೆ ಏನು ಮಾತಾಡ್ತಿದ್ದಾಳೆ? ನಾನೀಗೊಂದು ಕ್ವಶನ್ ಕೇಳ್ತೀನಿ. ತೊಗೊಂಡಿರೋದ್ರ ಬಗ್ಗೆ ಏನು ಮಾತಾಡ್ತಿದ್ದಾಳೆ? ಅವ್ರು ಹೇಳ್ತಿದಾರಲ್ಲ DK ಸುರೇಶ್ ಹೆಸರು ಯಾಕೆ ಹೇಳ್ತಿದ್ದಾರೆ, ಧರ್ಮ ಹೆಸರು ಯಾಕೆ ಹೇಳ್ತಿದ್ದಾರೆ ಅಂದರೆ ಅವರಿಬ್ಬರೇ ಇವಾಗ ಈ ಪಿಕ್ಚರಲ್ಲಿ ಇರೋದು. ಇವಾಗ ನಾವು DK ಸುರೇಶ್ ಅವ್ರ ಹೆಸರು ಹೇಳಿರೋದಕ್ಕೆ ಗೋಲ್ಡ್ ಕೊಟ್ಟಿದ್ದು. ಆ DK ಸುರೇಶ್ ಅವ್ರು ಇಲ್ಲ, ಅದನ್ನ ಮಾತಾಡಿರೋದು ಧರ್ಮ ಅನ್ನೋದಕ್ಕೇನೆ ನಾವು ಮಾತಾಡ್ತಾ ಇರೋದು. ಒಂದು ನಿಮಿಷ ಸರ್, ಇವರಿಬ್ಬರ ಹೆಸರು ತಗೊಳ್ದೇ ಇದ್ರೆ ಏನು? ನನ್ನ ಕೇಸಿಗೆ ಇವರಿಬ್ಬರೇ ತಾನೇ ಹೆಸರು ತಗೋಬೇಕು. ಅದನ್ನ ಇವ್ರು ಬೇರೆಯವ್ರ ಹೆಸರು ತಗೊಂಡ್ವಿ ಅಂದ್ರೆ ಯಾರ ಹೆಸರು ತಗೊಂಡಿದೀವಿ? ಇವರಿಬ್ಬರ ಹೆಸರು ನಮ್ಮ ಕೇಸಿಗೆ ಸಂಬಂಧಪಟ್ಟಿರೋ. ಐಶ್ವರ್ಯ ವಂಚನೆ ಸುಳಿ ಒಂದೊಂದಾಗೆ ಬಯಲಾಗ್ತಾ ಇದೆ. ವನಿತಾ ರೀತಿ ನಟ ಧರ್ಮನಿಗೂ ಕರೆ ಮಾಡಿಸಿದ್ಲು. ಬೇರೊಬ್ಬರಿಂದ DK ಸುರೇಶ್ ಅಂತ ಕರೆ ಮಾಡಿಸಿದ್ಲಾ ಅನ್ನೋ ಪ್ರಶ್ನೆ ಈಗ ಧರ್ಮಗೆ. ಧರ್ಮೇಂದ್ರನಿಗೂ ಕೂಡ ಐಶ್ವರ್ಯ ವಂಚಿಸಿದ್ದಾಳೆ ಅನ್ನೋ ವಿಚಾರ ಈಗ ಬಯಲಿಗೆ ಬಂದಿದೆ. ಪೊಲೀಸರಿಂದಲೇ ಧರ್ಮೇಂದ್ರನಿಗೆ ಕರೆ ಮಾಡಿಸ್ತಾಳಂತೆ ಐಶ್ವರ್ಯ. ವನಿತಾ ಬಳಿ ಧರ್ಮ ಮಾತನಾಡಿರುವ ಆಡಿಯೋ ಇದೆ, ಅದು ಬಯಲಾಗಿದೆ ಕೂಡ. ಸುರೇಶ್ ಅನ್ನೋ ನೆಪದಲ್ಲಿ ಅವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಟೈಮ್ ಕೊಡು, ಎಲೆಕ್ಷನ್ ಮುಗಿಲಿ ಅಂತೆಲ್ಲ ಹೇಳ್ಸಿದಾಳೆ ಇಲ್ವಾ? ಟೈಮ್ ಕೊಡು ಅಂತ ಹೇಳಿದ್ ನಿಜ, ಟೈಮ್ ತಗೋ ಅಂತ ಹೇಳಿದ್ದು ನಿಜ. ಅದನ್ನ ಹೇಳಿ ಸರ್, ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಧರ್ಮ ಅವ್ಳು ಏನ್ ಮಾಡ್ತಿದ್ದಾಳೆ ಹೇಳ್ತೀನಿ ಬಿಡಿ. ಅದಕ್ಕೆ ನೀವು ಈ ತರ ಹೇಳಿ ವನಿತಾ ಅವ್ರೆ. ಸರ್ ನಿಮ್ ಮನೆಗ್ ಬಂದ್ ಕೂತ್ಕೊಂಡು 24 ಗಂಟೆ ಕೂತ್ಕೊಂಡು ನಾನು ನಿಂತ್ಕೊಂತೀನಿ. ನಾವೇ ಅನ್ಯಾಯವಾಗಿದೆ, ನಮ್ಗೆ ಗೊತ್ತಿಲ್ಲ ಇದು ಈ ತರ ಮಾಡಿದ ಕಚಡ. ನಮ್ಗೆ ಪೊಲೀಸ್ ಸ್ಟೇಷನ್ ಇಂದೆಲ್ಲ ಫೋನ್ ಮಾಡ್ಸೋದು ಇದೆಲ್ಲ ನಿಮ್ ದುಡ್ಡು ಬಂತಾ? ನಮ್ ತಾಯಣಿ ಬರೋದಲ್ಲ, ಎಂತೆಂತ ಮಾತಂದಿರಲ್ಲ ಕೇಳಿಸ್ತೀನಿ ನಿಮ್ಗೆ. ಏನಲ್ಲಿ ಏನೋ ಮಾಡ್ತೀಯ, ತಾಕತ್ತಿದ್ಯಾನ, ಬರೋ ಮನೆಗೆ. ಏನ್ ಮಾತು, ಹೋಗೋ ಬರೋ ಅಂತ ಅನ್ಸ್ಕೊಂಡ್ ನಾವು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಐಶ್ವರ್ಯ ಗೌಡ ವಂಚನೆಯ ಜಾಲ ಹೇಗಿದೆ ಅನ್ನೋದು ಒಂದೊಂದಾಗೆ ಬಯಲಾಗ್ತಾ ಇದೆ. ಸದ್ಯಕ್ಕೆ ಆಕೆ ಮತ್ತು ಪತಿ ಇಬ್ಬರ ಬಂಧನ ಕೂಡ ಆಗಿದೆ. ಇನ್ನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ದೂರುದಾರೆ ವನಿತಾ ಅವರು ಮತ್ತಷ್ಟು ವಿಚಾರಗಳನ್ನ ಬಯಲುಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತ ವಿಚಾರಣೆ ಆದ್ಮೇಲೆ? ಮಧುಶ್ರೀ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇರುವಂತಹ ಆರೋಪ ಸಂಬಂಧವಾಗಿ ಮೊದಲನೇದಾಗಿ ದೂರುದಾರರಾಗಿರುವಂತಹ ವನಿತಾ ಆಗಿರ್ಬೋದು, ಜೊತೆಗೆ ಯಾರು ಆರೋಪಿ ಸ್ಥಾನದಲ್ಲಿರುವಂತಹ ಐಶ್ವರ್ಯ ಗೌಡ ಆಗಿರ್ಬೋದು, ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಇವತ್ತು ಚಂದ್ರ ಲೇಔಟ್ ಪೊಲೀಸರು ಮಾಡಿದ್ರು. ಈ ಹಂತದಲ್ಲಿ ಇವತ್ತು ಬೆಳಗಿನ 12 ಗಂಟೆ ಸುಮಾರಿಗೆ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ವನಿತಾ ತನ್ನ ಆರೋಪ ಅಂದ್ರೆ ತಾನು ಮಾಡಿರುವಂತಹ ತನ್ನ ಜ್ಯುವೆಲರಿ ಶಾಪ್ ನಲ್ಲಿ ಇದ್ದಂತಹ 14 kg ಅಷ್ಟು ಚಿನ್ನವನ್ನ ಕೊಟ್ಟಂತಹ ಸಂಬಂಧವಾಗಿ, ಜೊತೆಗೆ ಅದರ ಬಿಲ್ ಆಗಿರ್ಬೋದು, ಜೊತೆಗೆ ಈ DK ಸುರೇಶ್ ಅಂತ ಹೇಳಿ ಕಾಲ್ ಮಾಡಿ ಒಂದು ಸಂಭಾಷಣೆ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ದಾಖಲಾತಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದ ಆಕೆ ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧವಾಗಿ ಎಲ್ಲವನ್ನು ಕೂಡ ನೀಡಿರುವಂತದ್ದು. ಇದರ ಜೊತೆಗೆ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐಶ್ವರ್ಯ ಗೌಡ ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಸಂಬಂಧಿಸಿದಂತೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದಾಖಲಾತಿಗಳನ್ನ ಮುಂದಿಟ್ಟು ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಪೊಲೀಸರಿಗೆ ಸಿಕ್ಕಿರುವಂತಹ ದಾಖಲಾತಿಗಳ ನಡುವೆ ಐಶ್ವರ್ಯ ಹೇಳಿಕೆಗಳು ಪೊಲೀಸರಿಗೆ ಸೂಕ್ತವಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಂಡು ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಬಂಧನದ ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡಿರುವಂತದ್ದು. ಜೊತೆಗೆ ಐಶ್ವರ್ಯ ಗೌಡ ಜೊತೆಗಿದ್ದಂತಹ ಪತಿ ಹರೀಶ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿರುವಂತದ್ದು. ಇಬ್ಬರನ್ನು ಕೂಡ
ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಇಬ್ಬರನ್ನು ಕರೆತಂದಿರುವಂತದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆ ಆದ ಬಳಿಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಈ ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಲ್ಲಿ ಪೊಲೀಸರು ಮುಂದಾಗುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಪೊಲೀಸರ ತನಿಖೆ ಅಂದ್ರೆ ತನಿಖೆಯ ಒಂದು ಹಂತದಲ್ಲಿ ಇದ್ರೆ ಇಲ್ಲಿ ದೂರುದಾರರು ಜೊತೆಗೆ ಆರೋಪಿ ಸ್ಥಾನದಲ್ಲಿರುವವರ ಮಾತುಗಳು ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿತ್ತು. ಆ ನಿಟ್ಟಲ್ಲಿ ಜೊತೆಗೆ ಈಗಾಗಲೇ ಆರೋಪಿಗಳ ನಡುವೆಯೇ ಒಂದಷ್ಟು ಭಿನ್ನಾಭಿಪ್ರಾಯದ ಮಾತುಗಳು, ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ಐಶ್ವರ್ಯ ಕೂಡ ಒಂದಷ್ಟು ವಿಚಾರಗಳನ್ನ ವಿಡಿಯೋ ಸಮೇತವಾಗಿ ಇವತ್ತು ಬೆಳಗ್ಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳ ನಡುವೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ತನಿಖೆಯನ್ನ ಚುರುಕು ಮಾಡುವಂತಹ ನಿಟ್ಟಲ್ಲಿ ಇವತ್ತು ಸಾಕಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಆ ನಿಟ್ಟಲ್ಲಿ ಇವತ್ತು ವಿಚಾರಣೆಗೆ ಬಂದಂತಹ ದೂರುದಾರ ಆಗಿರ್ಬೋದು, ಜೊತೆಗೆ ಆರೋಪಿ ಸ್ಥಾನದಲ್ಲಿದ್ದಂತಹ ಐಶ್ವರ್ಯ ಆಗಿರ್ಬೋದು, ಇಬ್ಬರನ್ನು ಕೂಡ ವಿಸ್ತೃತವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ದೂರುದಾರ ನೀಡಿರುವಂತಹ ಅಂಶಗಳನ್ನ ಮುಂದಿಟ್ಟುಕೊಂಡೇ ಈಗಾಗಲೇ ಐಶ್ವರ್ಯ ಗೌಡನ ಬಂಧನ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಕೋರ್ಟ್ಗೆ ಹಾಜರುಪಡಿಸಿ ಏನೊಂದು ಮತ್ತೆ ಕಸ್ಟಡಿಗೆ ಪಡೆದಂತ ಬಳಿಕವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮತ್ತಷ್ಟು ವಿಚಾರಣೆ ನಡೆಸಲಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಧರ್ಮ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಏನು ಉಲ್ಲೇಖ ಮಾಡಿರುವಂತದ್ದು, ಆತನಿಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆ ಮಾಡುವಂತ ನಿಟ್ಟಲ್ಲಿ ಪೊಲೀಸರು ಮುಂದಾಗಿದ್ರು. ಆದ್ರೆ ನೋಟಿಸ್ ಅನ್ನ ರಿಸೀವ್ ಮಾಡಿಕೊಳ್ಳಿಕ್ಕೂ ಕೂಡ ಧರ್ಮ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರ ಈಗ ಪೊಲೀಸ್ ಮೂಲಗಳಿಂದ ಸಿಗ್ತದೆ. ಹಾಗಾಗಿ ಈಗ ಧರ್ಮ ಎಲ್ಲಿದ್ದಾನೆ ಅನ್ನುವಂತ ನಿಟ್ಟಲ್ಲಿ ಪೊಲೀಸರು ಕೂಡ ಹುಡುಕಾಟವನ್ನ ಆರಂಭಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಮಾಹಿತಿಗಾಗಿ.